ಸೊ 1ರಿಂದ 5ನೇ ಕ್ಲಾಸ್ ಆಗಿದ್ದರೆ 38, 1ರಿಂದ 7ನೇ ತರಗತಿ ಆಗಿದ್ದರೆ ನಮಗಿಲ್ಲಿ 71 ಸಂಖ್ಯೆಗಳ ಮಾಹಿತಿ ನಮಗೆ ಲಭ್ಯವಾಗುತ್ತೆ. ಸೊ ಅದೇ ರೀತಿ ನಾವು ಇವು ಎಲ್ಲವುಗಳು ಸರಿ ಇದ್ದಾವೆ ಅನ್ನುವಂಥದ್ದನ್ನು ಪರಿಶೀಲಿಸಿ, ಸೊ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ಅಪ್ರೂವ್ ಅಂತ ಇದೆ. ಅಕಸ್ಮಾತಾಗಿ ಇದ್ರಾಗ ಏನಾದರೂ ತಪ್ಪಾದ ಮಾಹಿತಿಯನ್ನು ಅವರು ಹಾಕಿದರೆ ನೀಡ್ ರಿವ್ಯೂ ಬೈ HM ಅಂದರೆ ಈ ನೀಡ್ ರಿವ್ಯೂ ಬೈ HM ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಅವರು ಪುನಃ ಪಠ್ಯಪುಸ್ತಕ ಇಂಡೆಂಟನ್ನು ಹಾಕಲಿಕ್ಕೆ ಅವರಿಗೆ ಅವಕಾಶ ಕಲ್ಪಿಸೋಕ್ಕೆ ಸಾಧ್ಯ ಇದೆ. ನೀವು ಅಪ್ರೂವಲ್ ಕೊಟ್ಟರೆ ಅವ್ರು ಮತ್ತೆ ಪಠ್ಯಪುಸ್ತಕ ಇಂಡೆಂಟ್ ಮಾಹಿತಿ ಹಾಕಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಹಾಗಾಗಿ ನೀವು ಕರೆಕ್ಟಾಗಿ ಇಲ್ಲಿ ಪರಿಶೀಲಿಸಿ ಎಲ್ಲ ಮಾಹಿತಿ ಸರಿ ಇದೆಯಾ ಅನ್ನುವಂಥದ್ದನ್ನು ತಿಳಿದುಕೊಂಡು ಸೊ ನೀವಿಲ್ಲಿ ಅಪ್ರೂವನ್ನು ಕೊಡಬೇಕಾಗತ್ತೆ. ಸೊ ಇಲ್ಲಿ 88, 1ರಿಂದ 8ನೇ ತರಗತಿ ಇರೋದರಿಂದ 88 ಇದು ಸರಿಯಾದ ಮಾಹಿತಿ ಇದೆ. ಆದಾಗ್ಯೂ ಒಮ್ಮೆ ನಾವಿಲ್ಲಿ ಪುನಃ, ಯಾಕೆಂದರೆ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಇರುತ್ತೆ, ಅಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಹಾಕೋ ಸಾಧ್ಯತೆ ಇರುತ್ತೆ. ಹಿಂದಿ, ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜು, ಹಿಂದಿ ಥರ್ಡ್ ಲ್ಯಾಂಗ್ವೇಜು, ಕೆಲವೊಮ್ಮೆ ಕೊಂಕಣಿ ಭಾಷೆ ಎಲ್ಲವೂ ಮಿಕ್ಸಪ್ ಇರೋದರಿಂದ ನಾವು ಬೇರೆ ಭಾಷೆಯನ್ನು ಕೂಡ ಹಾಕುವಂಥ ಸಾಧ್ಯತೆ ಕಣ್ತಪ್ಪಿನಿಂದ ಆಗಿರ್ಬೋದು. ಸೊ ಹಾಗಾಗಿ ಒಮ್ಮೆ ನಾವು ಇಲ್ಲಿ ಪರಿಶೀಲಿಸಿ ತಪ್ಪಾಗಿ ಮಾಹಿತಿಯನ್ನು ಹಾಕದಂತೆ ಎಚ್ಚರಿಕೆ ವಹಿಸಿ ಪ್ರತಿಯೊಂದನ್ನು ಪರಿಶೀಲಿಸಿ ನಾವಿಲ್ಲಿ ಅಪ್ರೂವ್ ಕೊಡಬೇಕಾಗತ್ತೆ. ಸೊ ನಾವಿಲ್ಲಿ ಇದು ಎಲ್ಲವನ್ನು ನೋಡಿ ಅಪ್ರೂವ್ ಅಂತ ಕೊಟ್ಟರೆ ಸೊ ನಮಗಿಲ್ಲಿ ಶ್ಯೂರ್ ಅಂತ ಕೇಳುತ್ತೆ. ಸೊ ಕೊಟ್ಟಾದಮೇಲೆ ನಮಗೆ ಈ ಶಾಲೆಯ ಮಾಹಿತಿ CRC ಹಂತದಲ್ಲಿ ಅಪ್ರೂವ್ ಆಗಿ BRC ಹಂತಕ್ಕೆ ಬರುತ್ತೆ. ಸೊ ಟೆಕ್ಸ್ಟ್ ಬುಕ್ ಇಂಡೆಂಟ್ ಅಪ್ಲಿಕೇಶನ್ ಸಕ್ಸಸ್ಫುಲಿ ಅಪ್ರೂವ್ಡ್ ಅಂತ ಬಂತು. ಸೊ ಇಲ್ಲಿ ಬ್ಯಾಕ್ ಚಿಹ್ನೆ ಇದೆ. ಸೊ ಬ್ಯಾಕ್ ಹೋದಾಗ ತಾವಿಲ್ಲಿ ಪರಿಶೀಲನೆ ಮಾಡ್ಬೋದು. ಸೊ ನೋಡಿ, ಇಲ್ಲಿ ನಾನೀಗ ಒಂದು ಶಾಲೆಯನ್ನು ಕೊಟ್ಟೆ. ಸೊ ಅದರ ಮುಂದೆ YS ಅಂತ ಬಂತು. ಈಗ ಇಲ್ಲಿ ಅಪ್ರೂವ್ಡ್ SR ಅಂತ ಇದೆ. ಸೊ SY ಬಂದ ಸಂಕೇತ ಬಂತಲ್ಲ. ಸೊ ರಾಘಾಪುರ ಶಾಲೆದು ಮಾಡಿದೆ S ಅಂತ ಆಯಿತು. ಸೊ ಇದೇ ರೀತಿಯಾಗಿ ನೀವು ಮತ್ತೆ ಬೇರೆ ಬೇರೆ ಶಾಲೆಗಳು ಮಾಡಬೇಕಾದ್ರೆ ಇಲ್ಲಿ ನೀಲಿ ಬಣ್ಣದ ಏನು ಮಾಹಿತಿ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿದರೆ ಆ ಸ್ಕೂಲ್ದು ಓಪನ್ ಆಗುತ್ತೆ. ಸೊ ಅದನ್ನು ಪರಿಶೀಲಿಸಿ ಇಂಡೆಂಟನ್ನು ತಾವು ತಮ್ಮ CRC ಹಂತದಲ್ಲಿ ಅಪ್ರೂವ್ ಮಾಡಬೇಕೆಂದು ಈ ಮೂಲಕ ನಾನಿಲ್ಲಿ ಇಲಾಖೆಯ ಪರವಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರಗಳು.